ಜನವರಿ 1ಕ್ಕೆ ಭಾರತ ದೇಶದಲ್ಲಿ ಕನಿಷ್ಠ 20 ಲಕ್ಷ ಜನರಾದ್ರೂ ಸೇರಿಸಿ ಬೌದ್ಧ ಧರ್ಮಕ್ಕೆ ಮತಾಂತರ ಮಾಡಬೇಕು. ಬೌದ್ಧ ಧರ್ಮದ ಬಗ್ಗೆ ಇನ್ನೂ ಸಹ ನನ್ನ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಅದೊಂದು ಹೆಜ್ಜೆ ಇಡಬೇಕು ನಾನು ಬದುಕಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಕನಸನ್ನು ಕಾಣ್ತಾರೆ. ಆದ್ರೆ ಆ ಕನಸು ನೆನೆಯಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾರನೇ ದಿನನೇ ಮರಣವಂತಾರೆ. ಆದ್ರೆ ಯಾಕೆ ಮಾತು ಹೇಳ್ತೆ ಅಂದ್ರೆ, ನಾನು ಮಾತು ಹೇಳ್ತೀನಿ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಪ್ಪ, ನಮ್ಮ ಅಮ್ಮ, ಯಾರೇ ಆಗ್ಲಿ ಎಲ್ಲರೂ ಸೇರಿ ನಿಮಗೊಂದು ನಾನೊಂದು ಕನಸು ಕಂಡಿದ್ದೆ ಅಂತ ಕನಸು, ಅದನ್ನ ನೆರವೇರಿಸಪ್ಪ ಮೊಮ್ಮಗನೇ, ಮಗನೇ, ಮಗಳೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನನಗಿದೊಂದು ಕನಸು ಇದೆ, ಇಲ್ಲೊಂದು ಹೊಲ ತಗೋಬೇಕು, ಅಲ್ಲೊಂದು ಬೋರ್ ಹಾಕ್ಬೇಕು, ಇಲ್ಲ ಮೊಮ್ಮಗಳಿಗೆ ಮದುವೆ ಮಾಡಬೇಕು ಅನ್ನೋದು ಏನೋ ಒಂದು ಕನಸು ಹೇಳ್ತಾರೆ. ಅದನ್ನ ಕನಿಷ್ಠ ನೆರವೇರಿಸ್ಕೊಳ್ಬೇಕಾಗಿದ್ದು ನಾವು ಪ್ರಯತ್ನ ಪಡ್ತೀವಲ್ವಾ? ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂತ ಕನಸನ್ನ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಇದುವರೆಗೂ ನೆರವೇರಿಸಕ್ ಆಗ್ಲೇ ಇಲ್ಲ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋದ್ರು? ಅದ್ರ ಬಗ್ಗೆ ಇದುವರೆಗೂ ನಾವು ಕಾಳಜಿನೇ ವಹಿಸಿಲ್ಲ. ಇಲ್ಲಿ ಬರ್ತೀವಿ, ಸ್ಟೇಜ್ ಮೇಲೆ ಬಾಬಾ ಸಾಹೇಬರ ಬಗ್ಗೆ, ಬುದ್ಧರ ಬಗ್ಗೆ, ಬಸವಣ್ಣನ ಬಗ್ಗೆ, ವೆಂಕಯ್ಯನವರ ಬಗ್ಗೆ ಮಾತಾಡ್ತೀವಿ. ಮನೆಗೆ ಹೋಗಿ ತಕ್ಷಣ ಚಪ್ಪಲಿ ಆಚೆ ಬಿದ್ಬಿಟ್ಟು ಹೋಗ್ಬಿಟ್ಟು ವೆಂಕಟರಮಣ ಸ್ವಾಮಿಗೂ, ಇನ್ನೊಂದು ಸ್ವಾಮಿಗೂ, ಮತ್ತೊಂದು ಸ್ವಾಮಿಗೂ ಪೂಜೆ ಮಾಡ್ತೀವಿ. ಇದು ಧರ್ಮ ಅಲ್ಲ. ಇದನ್ನೇ ವಿರೋಧ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಾನತೆ, ಭ್ರಾತೃತ್ವ, ರಾಜಕೀಯದ ಬಗ್ಗೆ ಮಾತಾಡ್ತೀವಿ, ಎಲ್ಲದರ ಬಗ್ಗೆನೂ ಮಾತಾಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಕನಸನ್ನ ಮಾತ್ರ ನಾವು ನೆರವೇರಿಸಕ್ಕೆ ಇದುವರೆಗೂ ಆಗ್ಲಿಲ್ಲ. ಬಹಳ ಕಷ್ಟಪಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಈ ಸ್ಟೇಜ್ ಮೇಲೆ ಕುತ್ಕೊಂಡಿದ್ವಿ, ಚೇರ್ ಮೇಲೆ ಕುತ್ಕೊಂಡಿದ್ವಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ 3 ಮಕ್ಕಳು, ತನ್ನ ಮಡದಿಯನ್ನ 4 ಜನರು ಪ್ರಾಣವನ್ನು ಕೊಟ್ಟಿದ್ದಾರೆ ಈ ದೇಶಕ್ಕಾಗಿ. ಸ್ವತಂತ್ರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಲಿಲ್ಲ, ಸಂವಿಧಾನಕ್ಕೆ ಮಾಡಿದ್ರಷ್ಟೇ, ಸ್ವತಂತ್ರಕ್ಕಾಗಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಸಂದರ್ಭದಲ್ಲಿ 47 ಜನ ಕೈದಿಗಳ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಕೀಲ ವೃತ್ತಿಯಾಗಿದ್ದಾಗ ಜಡ್ಜ್ ಮುಂದೆ ವಿಚಾರಣೆ ನಡೀತಾ ಇರುತ್ತೆ, ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಾರೆ. ಚಂದ್ರ ಅವರು ಒಂದು ಚೀಟಿಯನ್ನು ತಂದುಕೊಡ್ತಾರೆ 12 ಗಂಟೆ 45 ನಿಮಿಷಕ್ಕೆ. ಅದನ್ನ 1 ಗಂಟೆಗೆ ಜಡ್ಜ್ ಇಳಿತಾರೆ. ಜಡ್ಜ್ ಇಳಿದ್ಬಿಟ್ಟು ಬಾಬಾ ಸಾಹೇಬನ್ ಕರೀತಾರೆ, ನಿಮ್ಮ ಸಹಪಾಠಿ ಒಂದು ಸ್ಲಿಪ್ ತಂದು ಕೊಟ್ರಲ್ಲ, ಏನದು? ಆ ಕ್ಷಣ ನೀನು ಗದ್ಗಿತರಾದೆ ಯಾಕೆ ಅಂತ ಕೇಳ್ತಾರೆ. ಆ ಚೀಟಿ ಎತ್ತು ಜಡ್ಜ್ ಕೈ ಕೊಡ್ತಾರೆ.